ಕತ್ತಲ ಕೋಣೆಯ ಬೆಳ್ಳಿ ಪರದೆಯ ಮೇಲೆ ನವರಸಗಳ ಓಕುಳಿಯಾಟ ನೋಡಿ ಮೈ ಮರೆತು ಶಿಳ್ಳೆ ಚಪ್ಪಾಳೆ ಹೊಡೆದು ಅಲ್ಲಿಯ ಕಲಾವಿದರನ್ನು ನಾವು ಆರಾಧಿಸುವುದೂ ಇದೆ. ಪರದೆಯ ಹಿಂದೆ ನಿರ್ದೇಶಕರು, ನೃತ್ಯ ನಿರ್ದೇಶಕರು, ಸಾಹಸ ನಿರ್ದೇಶಕರಾದಿಯಾಗಿ ಕೆಲವು ತಂತ್ರಜ್ಞರ ಬಗ್ಗೆ ನಮಗೆ ಮಾಹಿತಿ. ಚಿತ್ರೀಕರಣ ಅನ್ನೋದು ತೀರಾ ಸಂಕೀರ್ಣವಾದ ಕೆಲಸ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ತಾಳಕ್ಕೆ ಸರಿಯಾಗಿ ಮಾಡುವುದಕ್ಕೆ 21ಕ್ಕೂ ಹೆಚ್ಚು ವಿಭಾಗಗಳು ದುಡಿಯುತ್ತವೆ. ಈ ವಿಭಾಗಗಳದ್ದೇ ಆದ ಒಂದು ಬೃಹತ್ ಒಕ್ಕೂಟವೂ ಇದೆ. ಆ ಒಕ್ಕೂಟ ಇರುವುದು ತುಂಬ ಜನರಿಗೆ ತಿಳಿದಿಲ್ಲ. ಆ ಒಕ್ಕೂಟದ ಅಧ್ಯಕ್ಷರನ್ನು ಮಾತನಾಡಿಸಿ ಒಂದಿಷ್ಟು ವಿವರಗಳನ್ನು ಪಡೆಯೋಣ ಬನ್ನಿ. ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಸೋಮಣ್ಣ ಅಂತಾನೆ ನಮಗೆ ಪರಿಚಯ. ಈಗ ಗೊತ್ತಾಯ್ತು ನಿಮ್ಮ ಪೂರ್ತಿ ಹೆಸರು ಸೋಮಶೇಖರ್ ಅಂತ. ನಿಮ್ಮನ್ನ ಮ್ಯಾನೇಜರ್ ಆಗಿ ನೋಡಿದ್ದೀವಿ ನಾವು. ಈಗ ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಕಲಾವಿದರ ತಂತ್ರಜ್ಞರ ಒಕ್ಕೂಟದ ಅಧ್ಯಕ್ಷರಾಗಿ ನೋಡ್ತಾ ಇದ್ದೀವಿ. ತುಂಬಾ ಸಂತೋಷದ ವಿಷಯ. ನಿಮ್ಮ ಈ ಚಲನಚಿತ್ರ ಇಂಡಸ್ಟ್ರಿಯ ಪಯಣ ಸುದೀರ್ಘವಾದ ಪಯಣ. ನೀವು ಸಣ್ಣ ರೀತಿಯಿಂದ ಬಂದು ಇವತ್ತು ಈ ಕಾರ್ಮಿಕರ ಒಕ್ಕೂಟಕ್ಕೆ ಅಧ್ಯಕ್ಷರಾಗಿದ್ದೀರಿ. ಅಲ್ಲಿಯ ತನಕ ನಿಮ್ಮ ಪಯಣದ ಒಂದು ವಿವರಗಳನ್ನ ಜನರಿಗೆ ತಿಳಿಯುವಾಗ ಹೇಳ್ತೀರಾ? ಚಿತ್ರರಂಗಕ್ಕೆ ಹೇಗೆ ಬಂದೆ ಅಂದರೆ, ನನಗೆ ಚಿತ್ರರಂಗ ತುಂಬ ಈಸಿಯಾಗಿ ಬರೋ ಥರ ಒಂದು ವ್ಯವಸ್ಥೆ ಇತ್ತು. ಹೇಗಪ್ಪ ಅಂದರೆ, ನಾನು ಎಲ್ಲರೂ ಕಷ್ಟಪಡೋ ಥರ ಹಿಂದಿನ ದಿನಗಳಲ್ಲಿ ನಾನು BCom ಓದಿ ಕೆಲಸ ಇಲ್ಲದೆ ಎಲ್ಲ ಸರ್ಕಾರದ ಕೆಲಸಗಳಿಗಾಗಲಿ, ನಾನು ಪ್ರೈವೇಟ್ ಕೆಲಸಗಳಿಗಾಗಲಿ ಅಪ್ಲಿಕೇಶನ್ ಹಾಕೊಂಡು ನಾನು ತುಂಬ ಓಡಾಡ್ತಾ ಇದ್ದೆ, ಕೆಲಸ ಹುಡ್ಕೊಂಡು ಓಡಾಡ್ತಾ ಇದ್ದೆ. ಆದರೆ ನನ್ನ ಚಿತ್ರರಂಗ ಏನಪ್ಪ ಅಂದರೆ, ನನಗೆ ಚಿತ್ರರಂಗದಲ್ಲಿ ನನ್ನ ಸೋದರ ಮಾವಾದಂಥ ಸಾರಾ ಗೋವಿಂದ್ ಅವರು ಆ ದಿನಗಳಲ್ಲಿ ಅವರು ಚಿತ್ರ ನಿರ್ಮಾಣ ಮಾಡ್ತಾಯಿದ್ರು. ಆ ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಅವ್ರ ಚಿತ್ರನ ಮೇಲ್ವಿಸ್ತಾರ ನೋಡ್ಕೊಳ್ಳೋಕ್ಕೆ ನನ್ನನ್ನು ಆಹ್ವಾನಿಸಿದ್ರು. ನಾನು ಕೇಳ್ಕೊಂಡಿದ್ದಕ್ಕೆ ಸರಿ ಆಯಿತು, ಏನು ಕೆಲಸ ಇಲ್ಲ, ಆದರೂ ಚಿತ್ರ ನಾನು ನಿರ್ಮಾಣ ಮಾಡ್ತಾಯಿದ್ದೆ, ಅದನ್ನು ಮೇಲ್ವಿಸ್ತಾರ ನೋಡ್ಕೊ ಅಂತ ನನಗೆ ಮೇಲ್ವಿಸ್ತಾರ ನೋಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು. ಅದೇ ನನಗೆ ಒಂದು ದಾರಿದೀಪ ಆಯಿತು. ಆ ಮೇಲ್ವಿಸ್ತಾರ ನೋಡ್ಕೊತ ನಾನು ಒಂದೊಂದೇ ಮೊದಲುಗಳನ್ನ, ಸಿನಿಮಾ ರಂಗದ ಮೊದಲುಗಳನ್ನ ಅರ್ಥ ಮಾಡಿಕೊಂಡು ಇವತ್ತಿನ ದಿವಸ ಈ ಮಟ್ಟಕ್ಕೆ ಒಂದು ಚಿತ್ರ ನಿರ್ಮಾಣ ನಿರ್ವಾಹಕನಾಗಿ ಮತ್ತು ಚಿತ್ರ ನಿರ್ಮಾಣ ನಿರ್ವಾಹಕರ ಸಂಘದ ಅಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ ಮತ್ತು ಈ ಒಕ್ಕೂಟದ ಅಧ್ಯಕ್ಷನಾಗಿ ಇಲ್ಲಿವರೆಗೂ ಬರೋಕ್ಕೆ ಅದೊಂದು ನನ್ನ ದಾರಿದೀಪ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಒಕ್ಕೂಟ ಮೊದಲು ಹೇಗಿತ್ತು, ಈಗ ನೀವು ಬಂದ ಮೇಲೆ ಏನೇನು ಬದಲಾವಣೆ ಮಾಡಿದ್ದೀರಿ? ಇದರಿಂದ ದಿನಕೂಲಿ ಕಾರ್ಮಿಕರ ವರ್ಗಕ್ಕೆ ಸೇರಿದ ತಂತ್ರಜ್ಞರಿಗೆ ಯಾವ ರೀತಿಯ ಅನುಕೂಲ ಮಾಡಿದ್ದೀರಿ? ಹಿಂದೆ ಹೇಗಿತ್ತು ಅಂತ ಹೇಳೋದಕ್ಕೆ ಅದು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಅನಿಸುತ್ತೆ. ಅದೆಲ್ಲ ಇಲ್ಲಿ ಬೇರೆಯವರು, ನನ್ನ ಒಡನಾಡಿಗಳು ಮತ್ತು ನನ್ನ ಸದಸ್ಯರು ಅವ್ರುಗಳು ಹೇಳಬೇಕು. ಅದು ಹಿಂದೆ ಹೇಗಿತ್ತು, ನಾವು ಬಂದಮೇಲೆ ಹೇಗಿದೆ ಅಂತ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಮತ್ತು ತಂತ್ರಜ್ಞರಿಗೆ, ಕಾರ್ಮಿಕರಿಗೆಲ್ಲ ಏನು ಅನುಕೂಲ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಕೆಲಸ ಮಾಡಿಬಿಟ್ಟು ಬಂದಾಗ ಅವರು ದುಡ್ಡು ಕೊಟ್ಟರೆ ಕೊಡದೇ ಇದ್ರು ಇಲ್ಲ, ಆ ಥರ ಒಂದು ವ್ಯವಸ್ಥೆಗಳಿತ್ತು. ಕೇಳೋಕ್ಕೂ ಒಂಥರ ಇಲ್ಲಿ ಯಾರಿಗೂ ಒಂದು ಇದಿರಲಿಲ್ಲ. ಒಂದು ಮೇಟಿ ಅನ್ನೋರು ಧೈರ್ಯವಾಗಿ ಹೋಗಿ ಕೇಳೋ ಅಂಥ ಒಂದು ವ್ಯವಸ್ಥೆ ಇರಲಿಲ್ಲ. ಇವರು ನಮ್ಮ ಸದಸ್ಯರು ಅಷ್ಟೇ ಕೆಲಸ ಮಾಡಿ ಬಂದು ಇಲ್ಲಿ ಬಂದು ಕೇಳಬೇಕು, ಇವ್ರಿಗೆ ಹೇಳಬೇಕು, ನಾವು ಕೆಲಸ ಮಾಡಿದ್ದೀನಿ, ನೀವು ಅವರು ದುಡ್ಡು ಕೊಟ್ಟಿಲ್ಲ, ನಮ್ಗೆ ಏನಾದ್ರು ಕೊಡ್ಸೋಕ್ಕಾಗುತ್ತಾ ಅಂತ ಕೇಳೋ ಒಂದು ಮನೋಭಾವನೂ ಇರಲಿಲ್ಲ ಅವ್ರಿಗೆ. ಅವ್ರನ್ನೆಲ್ಲ ಇಲ್ಲಿಗೆ ಬರೋ ಥರ ಮಾಡಿಕೊಂಡು ಅವ್ರ ಕಷ್ಟ ಸುಖಗಳನ್ನೆಲ್ಲ ಕೇಳ್ಕೊಂಡು, ಅವ್ರು ಕೆಲಸ ಮಾಡಿದ್ರೆ ದುಡ್ಡು ಬಂದಿದೆಯಾ ಬಂದಿಲ್ವಾ ಅನ್ನೋದೆಲ್ಲ ನಾವು ಕೇಳ್ಕೊಂಡು, ಬರ್ದೇ ಇರೋರಿಗೆ ನಾವು ವಾಣಿಜ್ಯ ಮಂಡಳಿಗೆ ಹೋಗಿ ಮನವಿ ಕೊಟ್ಟು, ನಮ್ಮ ಕಾರ್ಮಿಕರು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಇದು ಬಂದಿಲ್ಲ, ಅವ್ರ ಕೂಲಿ ಬಂದಿಲ್ಲ, ಅವ್ರು ದಯಮಾಡಿ ಕೊಡಿಸಿ ಅಂತ ನಾವು ಮನವಿ ಮಾಡಿ ಕೊಡಿಸೋ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ನಮ್ಮ ಕಾರ್ಮಿಕರಿಗೆ ಏನೇನು ಅನುಕೂಲ ಆಗಬೇಕು ಅದನ್ನು ಮಾಡೋಕ್ಕೆ ನಾವು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ನಮ್ಮ ಅನುಕೂಲಗಳು, ಕಾರ್ಮಿಕರುಗಳಿಗೆ ಅನುಕೂಲ ಸಿಗುವಂಥ ವ್ಯವಸ್ಥೆನ ಮಾಡೋ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಕಾರ್ಮಿಕರು ಮತ್ತು ನಿರ್ಮಾಪಕರ ಸಂಬಂಧಗಳು ಹೇಗಿವೆ? ಹೇಗಿವೆ ನೋಡಪ್ಪ, ಇತ್ತೀಚಿನ ದಿನಗಳಲ್ಲಿ ತುಂಬ ಸೌಹಾರ್ದತೆಯಿಂದ, ಅದೇ ಹೇಳ್ತಾರೆ ಫ್ರೆಂಡ್ಲಿ ಇದು ಅಂತ, ಆ ರೀತಿ ತುಂಬ ಒಂದು ಕುಟುಂಬ ಸಂಬಂಧ, ಅಣ್ಣ ತಮ್ಮದಿರ ಸಂಬಂಧ. ನಮ್ಮನ್ನ ಅವರು ಹೋದರೆ ಕಾರ್ಮಿಕ ಅನ್ನಲ್ಲ, ಎಲ್ಲ ನಮ್ಮ ಕುಟುಂಬದ ಸದಸ್ಯ ಅನ್ನೋ ಥರ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಏನಾದರೂ ಸಮಸ್ಯೆ ಆದಾಗ ಹೇಗೆ ಪರಿಹರಿಸ್ತೀರಿ?
ಹೇಗೆ ಪರಿಹರಿಸಿದ್ದೀರಿ? ಏನಾದ್ರು ಸಮಸ್ಯೆ ಆದಾಗ ಬಂದು ಹೇಳ್ತಾರೆ. ಸಮಸ್ಯೆ ಅಂದರೆ ಮಾಮೂಲಿ ಇನ್ನೇನು ಸಮಸ್ಯೆ ಇರೋದಿಲ್ಲ. ಕೆಲಸ ಮಾಡಿ ಬಂದಿರ್ತಾರೆ, ಸಂಬಳ ಸರಿ ಟೈಮ್ ಕೊಡೋದಿಲ್ಲ. ಕೆಲವರು ಪ್ರೊಫೆಷನಲ್ ಆಗಿರೋರು, ಹಿಂದೆ ಹಳೆ ನಿರ್ಮಾಪಕರು, ಅವ್ರಿಗೆ ಗೊತ್ತು ಕಾರ್ಮಿಕರ ಕಷ್ಟಗಳು, ಅವರು ತಕ್ಷಣಕ್ಕೆ ಅವ್ರ ಕೂಲಿಗಳು ಕೊಟ್ಬಿಡ್ತಾರೆ. ಈ ಹೊಸ ನಿರ್ಮಾಪಕರು ಏನು ಮಾಡ್ತಾರೆ, ಕೆಲಸ ಮಾಡಾದ್ಮೇಲೆ 2 ತಿಂಗಳು 3 ತಿಂಗಳು 6 ತಿಂಗಳು ಹಂಗೆ ತಳ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಮನ್ಗಂಡು ಅವ್ರು ಯಾರು ಬಂದು ನಮಗೆ ದೂರು ಕೊಟ್ಟರೆ, ಈ ಥರ ಮನವಿ ಮಾಡಿದ್ರೆ, ಈ ಥರ ಕೆಲಸ ಮಾಡಿದ್ದೆ ನಾನು ಒಂದು ಸಿನಿಮಾಲೇ, ನನಗೆ ದುಡ್ಡು ಬಂದಿಲ್ಲ ಅಂತಾರೆ, ನಾವು ಹೋಗಿ ಚೇಂಬರ್ಗೆ ಮನವಿ ಮಾಡೋದು, ಅವ್ರನ್ನೂ ಸೇರಿಸಿ ಅವರು ಮನವಿ ಮಾಡ್ಕೊಂಡು ನಿರ್ಮಾಪಕರ ಹತ್ರ ಕಾರ್ಮಿಕರಿಗೆ ನೀವು ದುಡ್ಡು ಕೊಡಬೇಕು, ಅವ್ರು ಕೆಲಸ ಮಾಡಿದ ತಕ್ಷಣ ದುಡ್ಡು ಕೊಡಬೇಕು ಅನ್ನೋ ಅವ್ರಿಗೆ ಮನವರಿಕೆ ಮಾಡೋ ಥರ ಫಿಲಮ್ ಚೇಂಬರ್ ಅವರು ನಿರ್ಮಾಪಕರು ಮನವಿ ಮಾಡೋ ಥರ ನಾವು ಸೌಹಾರ್ದತೆಯಿಂದ ಮಾಡಿ ಅವ್ರಿಗೆಲ್ಲ ದುಡ್ಡು ಕೊಡಿಸೋ ಥರ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. 3500ಕ್ಕೂ ಹೆಚ್ಚಿರುವ ಈ ಕಾರ್ಮಿಕರನ್ನು ಹೇಗೆ ನಿಭಾಯಿಸ್ತೀರಿ ನೀವು? ಈಗ ನಿಭಾಯಿಸ್ತೀರಿ 3500 ಅದು ತುಂಬ ಈಸಿ. ಯಾಕಂದರೆ ಅದು ನನಗೆ ನಾನು ನಿರ್ಮಾಪಕನಾಗಿ ಕೆಲಸ ಮಾಡಿ ಒಂದು 25 ವರ್ಷದಿಂದ ಕೆಲಸ ಮಾಡ್ತಾ ಇರೋದ್ರಿಂದ, ಒಂದು ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ನಿರ್ಮಾಪಕ ಮತ್ತು ನಿರ್ದೇಶಕರು ಇಷ್ಟು ಮುಖ್ಯನೋ, ನಿರ್ಮಾಣ ನಿರ್ವಾಹಕರು ಅಲ್ಲ ಅಷ್ಟೇ ಮುಖ್ಯ. ಯಾಕಂದರೆ ಎಲ್ಲ ವರ್ಗದವ್ರೂ ಅವರು ಇವರು ಅಂತಲ್ಲ, ಚಿತ್ರರಂಗದಲ್ಲಿ ಯಾರೇ ಒಂದು ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಯಾರ ಇದು ಒಂದು ಅವಶ್ಯಕತೆ ಇದೆಯೋ ಅವ್ರನ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ. 3 ಜನ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು ಮತ್ತು ನಿರ್ಮಾಣ ನಿರ್ವಾಹಕರಾಗಿರ್ಬೋದು, 3 ಜನ ಅವ್ರನ್ನ ಹ್ಯಾಂಡಲ್ ಮಾಡೋದ್ರಿಂದ, ಅವ್ರನ್ನ ಕಷ್ಟ ಸುಖಗಳಲ್ಲಿ ಸ್ಪಂದಿಸೋದ್ರಿಂದ ಇದು 3500 ಜನನ ನಾನು ಹ್ಯಾಂಡಲ್ ಮಾಡೋದು ಏನೂ ತೊಂದರೆ ಆಗ್ತಾಯಿಲ್ಲ. ತುಂಬ ಸುಲಭವಾಗಿ ಅವ್ರನ್ನ ಹ್ಯಾಂಡಲ್ ಮಾಡ್ಕೊಂಡು ಅವ್ರ ಸಮಸ್ಯೆನೆಲ್ಲ ಬಗೆಹರಿಸ್ತಾ ಇದೆ. ಒಕ್ಕೂಟದಲ್ಲಿ ಎಷ್ಟು ಉಪಸಂಘಗಳು ಸೇರಿಕೊಂಡಿವೆ? ಒಕ್ಕೂಟದಲ್ಲಿ 17 ಸಂಘ ಕಾಯಂ ಸದಸ್ಯತ್ವ ಪಡೆದಿದೆ, 4 ಸಂಘ ಗೌರವ ಸದಸ್ಯತ್ವ ಪಡೆದಿದೆ. ಇವ್ರನ್ನೆಲ್ಲ ಗೌರವ ಸದಸ್ಯತ್ವ ಕಾಯಂ ಸದಸ್ಯತ್ವ ಅಂದರೆ ನಮ್ಮ ಒಳಗಡೆ ಆಂತರಿಕ ವಿಷಯಗಳಲ್ಲಿ ಮಾತ್ರ, ಈ ಎಲೆಕ್ಷನ್ ಆಗಿರ್ಬೋದು ಅಥವಾ ಮೀಟಿಂಗ್ ಸೇರೋದಾಗಿರ್ಬೋದು, ಅಂಥದ್ದಕ್ಕೆ ಮಾತ್ರ ನಾವು ಕಾಯಂ ಸದಸ್ಯತ್ವ ಹೊಂದಿರೋರನ್ನ ನಾವು ಇನ್ವಾಲ್ವ್ ಮಾಡ್ಕೊತೀವಿ. ಗೌರವ ಸದಸ್ಯತ್ವ ಇರೋರನ್ನ ಅದಕ್ಕೆ ಇನ್ವಾಲ್ವ್ ಮಾಡ್ಕೊಳ್ದೇ ಇದ್ರು ಅವ್ರನ್ನೂ ನಮ್ಮ ಸದಸ್ಯರು ಅಂತಲೇ ನೋಡ್ಕೊತೀವಿ. ಒಕ್ಕೂಟದಲ್ಲಿ ಒಂದು ಸದಸ್ಯರು ಅಂತಲೇ ನಾವು ನೋಡ್ಕೊತಾ ಇದ್ದೀವಿ. ಇದು ಸರ್ಕಾರದಿಂದ ಸೌಲಭ್ಯ ಸಿಗಬೇಕಾಗಿರೋದು, ಇಲ್ಲ ನಿರ್ಮಾಪಕರಿಂದ ಸೌಲಭ್ಯ ಸಿಗಬೇಕಾದ್ರು ಎಲ್ಲನೂ ನಮ್ಮ ಗೌರವ ಸದಸ್ಯರು ಮತ್ತು ಕಾಯಂ ಸದಸ್ಯರು ಎಲ್ರಿಗೂ ಸಮನಾಗಿ ನಾವು ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ 17 ಇದೊಂದು 4 21 ಸಂಘ ಇಲ್ಲಿ ನಮ್ಮಲ್ಲಿ ಇದೆ. ಈ 21 ಸಂಘಗಳ ಕಾರ್ಯವೈಖರಿಗಳೇನು, ಏನೇನು ಕೆಲಸ ಮಾಡ್ತಾರೆ ಅವರು, ಅದನ್ನು ಸ್ವಲ್ಪ ವಿವರವಾಗಿ ಹೇಳಕ್ಕೆ ಸಾಧ್ಯನಾ? 21 ಸಂಘನೂ ಒಂದೊಂದು ಕ್ರಾಫ್ಟು ಒಂದೊಂದು ಸಂಘ. ಇವಾಗ ಚಿತ್ರರಂಗದಲ್ಲಿ ಒಂದು ರೀತಿ ಮೇಕಪ್ ಆಗಿರ್ಬೋದು, ಮೇಕಪ್ ಅವರೇ ಒಂದು ಸಂಘ ಇದೆ, ಕಾಸ್ಟ್ಯೂಮ್ ಅವ್ರದ್ದೇ ಒಂದು ಸಂಘ ಇದೆ, ಫೈಟ್ರು ಅವ್ರದ್ದೇ ಒಂದು ಸಂಘ ಇದೆ, ನೃತ್ಯ ನಿರ್ದೇಶಕರು ನೃತ್ಯಗಾರರು ಅವ್ರದ್ದೇ ಒಂದು ಸಂಘ ಇದೆ, ಮತ್ತು ಜೂನಿಯರ್ ಆರ್ಟಿಸ್ಟ್ ಸಹ ಕಲಾವಿದರು ಅಂತೀವಿ ಅವ್ರದ್ದೇ ಒಂದು ಸಂಘ ಇದೆ, ಮತ್ತು ಈ ಡಬ್ಬಿಂಗ್ ಆರ್ಟಿಸ್ಟು ಅವ್ರದ್ದೇ ಒಂದು ಸಂಘ ಇದೆ, ಆಮೇಲೆ ಊಟ ತಿಂಡಿ ಸಪ್ಲೈ ಮಾಡೋ ನಿರ್ಮಾಣ ಸಹಾಯಕರು ಅಂತೀವಿ ಅವ್ರದ್ದೇ ಒಂದು ಸಂಘ ಇದೆ, ಮತ್ತು ನಮ್ಮ ಮ್ಯಾನೇಜರ್ ಸಂಘ, ನಿರ್ಮಾಣ ನಿರ್ವಾಹಕರ ಸಂಘ ಅಂತ ಇದೆ ಅವ್ರದ್ದೇ. ಅವ್ರವರು ಹಿಂಗೂ ಒಂದೊಂದು ರೀತಿಯಲ್ಲಿ ಅವ್ರದ್ದೇ ಒಂದು ಪ್ರಾಮುಖ್ಯತೆ ಇರುತ್ತೆ. ಚಿತ್ರ ನಡಿಬೇಕಾದ್ರೆ ಒಂದೊಂದು ಸಂಘದವ್ರಿಗೆ ಪ್ರಾಮುಖ್ಯತೆ ಇರುತ್ತೆ. ಒಟ್ಟು ಎಲ್ಲ ಸಂಘದವರು ಸೇರ್ಕೊಂಡು, ಅದರಲ್ಲಿ 21 ಸಂಘನೂ ಸೇರ್ಕೊಂಡು ಚಿತ್ರರಂಗದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ 21 ಸಂಘನ ಅವ್ರವ್ರ ಕಾರ್ಯ ಅವ್ರವ್ರು ಮಾಡ್ತಾರೆ. ಈ ಜೂನಿಯರ್ ಆರ್ಟಿಸ್ಟ್ ಬರ್ಬೇಕಂದ್ರೆ ಜೂನಿಯರ್ ಆರ್ಟಿಸ್ಟ್ ಸಂಘದವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಅದನ್ನೆಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ಬೇಕಾದ್ರೆ ನಮ್ಮ ನಿರ್ಮಾಣ ನಿರ್ವಾಹಕ ಬರಬೇಕು. ಆ ಸಂಘನ ನಿರ್ಮಾಣ ನಿರ್ವಾಹಕನ ಒಬ್ಬನ ಅಪಾಯಿಂಟ್ ಮಾಡ್ತಾರೆ. ಆ ಥರ ಎಲ್ಲ ಒಂದೊಂದು ಸಂಘದಲ್ಲಿ 300, 400, 150 ಆ ಥರ ಒಂದು ಮೆಂಬರ್ಗಳಿದ್ದು ಒಟ್ಟು 3,500 ಜನ ಒಕ್ಕೂಟದ ಅಂಡರಲ್ಲಿ ಬರ್ತಾಯಿದ್ದಾರೆ. ಅವನ್ನೆಲ್ಲ ಸೇರಿಸ್ಕೊಂಡು ಒಂದು ಒಕ್ಕೂಟ ಮಾಡ್ಕೊಂಡು ಆ ಸಂಘಗಳ ಆ ಸಂಘದಲ್ಲಿ ಅವ್ರವ್ರ ಪ್ರಾಮುಖ್ಯತೆ ಇದಾಗಿದೆ. ಆಯಾ ಸಂಘಕ್ಕೆ ಅವರದ್ದೇ ಆದ ಅಧ್ಯಕ್ಷರು ಕಾರ್ಯದರ್ಶಿಗಳು ಇರ್ತಾರೆ. ಅದರಲ್ಲಿ ನಿಮ್ಮ ಪಾತ್ರ ಏನು? ಅದರಲ್ಲಿ ನಮ್ಮ ಪಾತ್ರ, ಒಕ್ಕೂಟದ ಪಾತ್ರ ಬಹಳ ಮುಖ್ಯವಾಗಿ ಒಕ್ಕೂಟದ ಪಾತ್ರ ಇರುತ್ತೆ. ಯಾಕಂದರೆ ಸಂಘ ಅಂದಮೇಲೆ ಒಂದು 21 ಸಂಘ ಒಂದು ಚಿತ್ರರಂಗದಲ್ಲಿ ಕೆಲಸ ಮಾಡೋ ಒಂದು ವ್ಯವಸ್ಥೆ ಇರೋದ್ರಿಂದ ಒಂದೊಂದು ಸಂಘಕ್ಕೂ ಒಂದೊಂದು ಪ್ರಾಮುಖ್ಯತೆ ಇರುತ್ತೆ, ಮತ್ತು ಒಂದೊಂದು ಸಂಘದ ಒಂದು ಸಮಸ್ಯೆಗಳಿರುತ್ತೆ.
ಆ ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂದ್ರೆ ಒಕ್ಕೂಟದಿಂದನೇ ಆಗಬೇಕು. ಒಕ್ಕೂಟಕ್ಕೆ ಬಂದು ಆ ಸಮಸ್ಯೆ ಹೇಳ್ಕೊಂಡ್ರೆ ಈ 21 ಸಂಘ ಅಂತ ಏನು ಇರ್ತೀವಿ, ಈ ಒಂದು ಸಂಘದ ಸಮಸ್ಯೆ 21 ಸಂಘದವರು ಜೊತೆ ಸೇರಿದ್ರೇ ಅದು ಆ ಸಮಸ್ಯೆ ಬಗೆಹರೋದು. ಒಂದೇ ಸಂಘ ಇಟ್ಕೊಂಡು ಆ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ. ಇವಾಗ ಯಾವುದೋ ಒಂದು ಮೇಕಪ್ ಅವ್ರ ಸಂಘದ ಏನಪ್ಪ ಸಮಸ್ಯೆ ಬರುತ್ತೆ, ಮೇಕಪ್ ಅವ್ರ ಸಂಘದವ್ರು ಒಬ್ಬರನ್ನ ಇಟ್ಕೊಂಡು ನಾವು ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ. ನಾವು 20 ಸಂಘದವರು ನಾವು ಒಟ್ಟುಗೂಡಿದ್ರೆ ಆ ಮೇಕಪ್ ಸಂಘದವ್ರನ್ನ ನಾವು ಆ ಸಮಸ್ಯೆನ ಬಗೆಹರಿಸ್ಬೋದು. ಹಾಗಾಗಿ ಒಕ್ಕೂಟದ ಪಾತ್ರ ತುಂಬ ಮುಖ್ಯ ಆಗಿದೆ. ಸಾಮಾನ್ಯವಾಗಿ ಏನೇನು ಸಮಸ್ಯೆಗಳು ನಿಮ್ಮಲ್ಲಿ ಬರ್ತವೆ? ಸಾಮಾನ್ಯವಾಗಿ ಏನೇನು ಸಮಸ್ಯೆಗಳು ಬರ್ತದೆ ಅಂದರೆ, ಈ ಕೆಲಸ ಮಾಡಿದಾಗ ಸರಿಯಾಗಿ ಸಂಬಳ ಕೊಡೋದಿಲ್ಲ, ಸಂಬಳ ಅಂದರೆ ಕೂಲಿ ಕೊಡೋದಿಲ್ಲ. ಆಮೇಲೆ ಅಲ್ಲಿ ಶೂಟಿಂಗ್ ನಡೀತಾ ಇರ್ತೈತೆ, ನಮ್ಮ ಸದಸ್ಯರನ್ನ ಅಲ್ಲಿ ಅಪಾಯಿಂಟ್ ಮಾಡ್ಕೊಳ್ಳಲ್ಲ, ನೇಮಿಸ್ಕೊಂಡಿರಲ್ಲ, ಬೇರೆ ಯಾರೋ ದಾರಿಲಿ ಹೋಗೋರನ್ನ ನೇಮಿಸ್ಕೊಂಡು ಕೆಲಸ ಮಾಡ್ಕೊತಾರೆ. ಆ ಥರದ್ದೇ ನಮಗೆ ಸಮಸ್ಯೆಗಳು ಬರುತ್ತೆ. ಅದನ್ನು ನಾವು ಕುಂತು ಮಾತಾಡಿ ವಾಣಿಜ್ಯ ಮಂಡಳಿಗೆ ಹೋಗಿ ಮನವಿ ಕೊಟ್ಟು ಅವ್ರ ಹತ್ರ ಮನವಿ ಮಾಡ್ಕೊಂಡು ನಮ್ಮ ಸಂಘವ್ರನ್ನ ಇಟ್ಕೊಂಡು ಕೆಲಸ ಮಾಡೋ ಥರ ಅವೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ. ಆ ಥರ ಸಮಸ್ಯೆಗಳು ಬರುತ್ತೆ. ಇತ್ತೀಚಿನ ಪ್ರಗತಿಯ ಪ್ರಕಾರ ಲೈಟ್ ಇಲ್ಲದೆ, ಯೂನಿಟ್ಗಳು ಸರಿಯಾಗಿ ಇಲ್ಲದೆ, ಒಂದು ಕ್ಯಾಮ್ರಾ ಇಟ್ಟುಕೊಂಡು ಶೂಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆ ಸಿನಿಮಾ ಆ ಥರ ಮಾಡ್ತಾ ಇದ್ದಾರೆ, ಅದನ್ನ ರಿಲೀಸು ಮಾಡ್ತಾ ಇದ್ದಾರೆ. ಇದರಿಂದ ಕಾರ್ಮಿಕ ವರ್ಗಕ್ಕೆ ಕೆಲಸ ಸಿಗ್ತಾ ಇಲ್ಲ, ತುಂಬ ತಂತ್ರಜ್ಞರಿಗೂ ಕೆಲಸ ಸಿಗ್ತಾ ಇಲ್ಲ. 1-2-3 ಜನ ಸೇರಿಕೊಂಡು ಒಂದು ಕ್ಯಾಮ್ರಾ ಹಿಡ್ಕೊಂಡು 1-2 ಆರ್ಟಿಸ್ಟ್ ಇಟ್ಕೊಂಡು ಅಥವಾ 4 ಆರ್ಟಿಸ್ಟ್ ಇಟ್ಕೊಂಡು ಶೂಟ್ ಮಾಡ್ತಾರೆ. ಇದರಿಂದ ಕಾರ್ಮಿಕ ವರ್ಗಕ್ಕೆ ತೊಂದರೆ ಆಗಲಿಲ್ವಾ? ಅವ್ರಿಗೆ ಕೆಲಸ ಇಲ್ದಿದ್ದಾಗ ಆಗಲಿಲ್ವಾ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂಥ ಸಿನಿಮಾಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ದು.